ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೋಸ್ಕರ ಸೆಲ್ಫ್ ಕೇರ್ ಬಿಫೋರ್ ಗೋಯಿಂಗ್ ಟು ಗೋವಾ ಈ ಒಂದು ವಿಡಿಯೋನ ನಾನು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಗೋವಾ ಟ್ರಿಪ್ಗೆ ಹೋಗೋದಕ್ಕೂ ಮುಂಚೆ ನನ್ನ ಸೆಲ್ಫ್ ಕೇರ್ ಯಾವ ರೀತಿ ಇರುತ್ತೆ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ಇವತ್ತು ನಮ್ಮ ಮನೆ ಹತ್ರ ಇರುವಂಥ ಬಿಯಾಂಡ್ ಬ್ಯೂಟಿ ಸಲೂನ್ ಅಂತ ಇದೆ, ಅಲ್ಲಿ ನಾನು ವಿಸಿಟ್ ಮಾಡ್ತಾ ಇದ್ದೀನಿ ಆ ಸಲೂನ್ಗೆ. ಸೊ ಹೇರ್ ಕಟ್ ಇದೆ ಆ್ಯಂಡ್ ವ್ಯಾಕ್ಸಿಂಗ್ ಎಲ್ಲ ಇದೆ, ಮಾಡಿಸ್ಕೊಂಡು ಬರೋದಕ್ಕೆ ಅಂತ ಹೊರಡ್ತಾ ಇದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ನಮ್ಮ ಸಲೂನ್ ಯಾವ ರೀತಿ ಇದೆ, ಸೊ ಯಾವ ರೀತಿ ನನ್ನ ಸೆಲ್ಫ್ ಕೇರ್ನ ಅವ್ರನ್ನ ಮಾಡ್ತಾರೆ ಅನ್ನೋದನ್ನ. ಸೊ ನಾನು ಹೋಗೋ ಸಲೂನ್ನ ತೋರಿಸೋದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಆ ಕೂಡಲೇ ನೋಟಿಫಿಕೇಶನ್ ಸಿಗುತ್ತೆ, ನೀವು ಆ ಕೂಡಲೇ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ನನ್ನ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸಲೂನ್ ಕಡೆ ಹೋಗೋಣ. ಎಸ್ ಫ್ರೆಂಡ್ಸ್, ನಾನಿವಾಗ ಆಲ್ರೆಡಿ ರೆಗ್ಯುಲರಾಗಿ ಬರುವಂಥ ಸಲೂನ್ ಮುಂದೆ ಇದ್ದೀನಿ. ಬಿಯಾಂಡ್ ಬ್ಯೂಟಿ ಸಲೂನ್ ಅಂತ ಸಂಜಯ್ ನಗರಲ್ಲಿ ನೀವು ಕೇಳಿರ್ಬೋದು. RMS ಅಂತ ಒಂದು ಸ್ಟಾಪ್ ಸಿಗುತ್ತೆ, ಅಲ್ಲಿ ಎಕ್ಸಾಕ್ಟ್ ICICI ಬ್ಯಾಂಕ್ ಇದೆ, ಬ್ಯಾಂಕ್ ಆಪೋಸಿಟೇ ನಮಗೆ ಈ ಒಂದು ಸಲೂನ್ ಇರೋದು. ಬನ್ನಿ ನೋಡೋಣ ನಾನು ಯಾವ್ಯಾವ ರೀತಿ ಸರ್ವಿಸ್ನ ತೊಗೋತೀನಿ ಅನ್ನೋದನ್ನು. ಎಸ್ ಫ್ರೆಂಡ್ಸ್, ಇಲ್ಲಿ ನಾನು ಕೇಳಿದ್ದು ಸರ್ವಿಸ್ ಏನಪ್ಪ ಅಂತ ಅಂದರೆ ನಾನು ಹೇರ್ ಕಟ್ಟಿಗೆ ಕೇಳಿದ್ದೆ. ಸೊ ಇದು ಹೇರ್ ಕಟ್ಟಿಗೆ ಮುಂಚೆ ಹೇರ್ ವಾಶ್ ಆಗಿರಬೇಕು. ನನಗೆ ಹೇರ್ ವಾಶ್ ಮಾಡ್ಕೊಂಬಂದಿದ್ದೆ, ಬಟ್ ಸ್ಟಿಲ್ ಅವರು ಕೂಡ ಒಂದು ಸತಿ ಹೇರ್ ವಾಶ್ನ ಮಾಡಬೇಕು ಅಂತ ಹೇಳಿದ್ರು. ಸೊ ಅಲ್ಲಿ ಹೇರ್ ವಾಶ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದು ಬಿಸಿ ಇದೆಯಾ ತಣ್ಣಗಿದೆಯಾ ನೀರು ಅಂತ ಚೆಕ್ ಮಾಡಿಕೊಂಡು ಹಾಟ್ ವಾಟರ್ನೇ ಅವರು ಮೀಡಿಯಮ್ ಹಾಟ್ ವಾಟರ್ನೇ ಯೂಸ್ ಮಾಡಿ ನಮಗೆ ಹೇರ್ ವಾಶ್ನ ಮಾಡ್ತಾ ಇದ್ದಾರೆ. ಹೇರ್ ವಾಶ್ ಆಯಿತು, ಇವಾಗ ಅವರು ಕಂಡೀಷ್ನರ್ ಹಾಕ್ತಾ ಇದ್ದಾರೆ. ಸೊ ಕಂಡೀಷ್ನರ್ ಹಾಕಿಬಿಟ್ಟು ಅವರು ಸ್ವಲ್ಪ ಹೊತ್ತು ಹಾಗೆ ಮಸಾಜ್ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಈ ಒಂದು ಬಿಯಾಂಡ್ ಬ್ಯೂಟಿ ಸಲೂನಲ್ಲಿ. ನನಗಂತೂ ತುಂಬಾ ಇಷ್ಟ. ಇವರು ಅಷ್ಟು ಚೆನ್ನಾಗಿ ನಮಗೆ ಯಾವುದೇ ರೀತಿ ಹಾರ್ಮ್ ಆಗದೆ ಇರೋ ಹಾಗೆ ತುಂಬಾ ಚೆನ್ನಾಗಿ ಕೇರ್ ಮಾಡಿ ಅವರು ಈ ಒಂದು ಸರ್ವಿಸ್ನ ನಮಗೆ ಕೊಡ್ತಾರೆ. ಸೊ ನೀವು ನೆಕ್ಸ್ಟ್ ಟೈಮ್ ಯಾರಾದರೂ ಇಲ್ಲಿ ಭೇಟಿ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಸಲೂನ್ನ ಭೇಟಿ ಮಾಡ್ಬೋದು. ಇಲ್ಲಿ ಒಂದು ಸತಿ ನೀವು ಕೂಡ ಸರ್ವಿಸ್ನ ತೊಗೊಂಡು ನೀವು ಟ್ರೈ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಂಡೀಷ್ನರ್ ಹಾಕಿ ಮಸಾಜ್ ಮಾಡಾಯಿತು. ಇವಾಗ ಮತ್ತೆ ಅವರು ನೀರನ್ನ ಚೆಕ್ ಮಾಡ್ಕೋತಾ ಇದ್ದಾರೆ, ಹಾಟ್ ಆಗಿದೆಯಾ ಕೋಲ್ಡ್ ಆಗಿದೆಯಾ ಏನು ಅಂತ. ಸೊ ಸ್ವಲ್ಪ ವಾರ್ಮ್ ಆಗಿ ಮೀಡಿಯಮ್ ಹಾಟಲ್ಲಿ ಅವರು ವಾಶ್ ಮಾಡ್ತಾ ಇದ್ದಾರೆ, ಮತ್ತು ಹೇರ್ ವಾಶ್ನ ಮಾಡ್ತಾ ಇದ್ದಾರೆ. ಇವಾಗ ಅವರು ಏರ್ ಮಾಸ್ಕ್ನ ಅಪ್ಲೈ ಮಾಡ್ತಾ ಇದ್ದಾರೆ ನಮ್ಮ ಹೇರ್ಗೆ. ಸೊ ದಟ್ ಒಂದು 5 ಮಿನಿಟ್ಸ್ ಅದನ್ನು ಚೆನ್ನಾಗಿ ಮಸಾಜ್ ಮಾಡ್ತಾರೆ. ಚೆನ್ನಾಗಿ ಅಂದರೆ ಹೇರ್ಸ್ನ ಮಸಾಜ್ ಮಾಡ್ತಾರೆ. ಸೊ ಒಂದು 5 ಮಿನಿಟ್ಸ್ ಈ ರೀತಿಯಾಗಿ ಮಸಾಜ್ ಮಾಡಾದಮೇಲೆ ಅವರು ನಮ್ಮ ಕೂದಲನ್ನ ವಾಶ್ ಮಾಡ್ತಾರೆ. ಹೇರ್ ಮಾಸ್ಕ್ ಕೂಡ ಅಪ್ಲೈ ಮಾಡಾಯಿತು, ಇವಾಗ ವಾಶ್ ಮಾಡ್ಕೊಳ್ತಾ ಇದ್ದಾರೆ ಹೇರ್ಸ್ನ. ಸೊ ಇದನ್ನು ಏನಕ್ಕೆ ಮಾಡ್ತಾರೆ, ಇಷ್ಟೊಂದೆಲ್ಲ ಪ್ರೊಸೀಜರ್ ಬೇಕಾ ಅಂತ ಕೆಲವ್ರಿಗೆ ಪ್ರಶ್ನೆ ಇರುತ್ತೆ. ಹೌದು, ಅವರಿಗೆ ಹೇರ್ನೆಲ್ಲ ಸೆಟ್ ಮಾಡೋದೆಲ್ಲ ಇರುತ್ತಲ್ಲ. ಸೊ ಕಟ್ಟಿಂಗ್ ಆದಮೇಲೆ ಅವರು ಹೇರ್ ಸೆಟ್ಟಿಂಗ್ ಎಲ್ಲ ಮಾಡಬೇಕು ಅಂತ ಅಂದಾಗ ಕ್ಲೈಂಟ್ಸ್ಗೆ ಒಂದು ತುಂಬ ನೀಟಾಗಿ ಅವರು ಸರ್ವಿಸ್ನ ಕೊಡಬೇಕು ಅನ್ನೋದಕ್ಕೋಸ್ಕರ ಅವರು ನೀಟಾಗಿ ಅವ್ರದ್ದೇ ಆದ ಒಂದು ಕಂಡೀಷ್ನರ್ ಆಗಿರ್ಬೋದು ಅಥವಾ ಹೇರ್ ಮಾಸ್ಕ್ನ ಆಗಿರ್ಬೋದು ಇದನ್ನೆಲ್ಲ ಯೂಸ್ ಮಾಡಿ ಅವರು ಒಂದ್ಸತಿ ತರೋವಾಗಿ ವಾಶ್ ಮಾಡಿ ಆಮೇಲೆ ನಮಗೆ ಹೇರ್ ಕಟ್ಟಿಗೆ ರೆಡಿ ಮಾಡ್ಕೊಳ್ಳೋದು. ಏರ್ ವಾಶ್ ಅಂತೂ ಆಯಿತು ಕಂಪ್ಲೀಟಾಗಿ. ಸೊ ಇವಾಗ ಕೂದಲು ಡ್ರೈ ಆಗಬೇಕಲ್ಲ, ಸೊ ಅದಕ್ಕೆ ಟವಲ್ನ ಟೈಅಪ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಇಲ್ಲಿ ಪ್ರತಿಯೊಂದು ಕಸ್ಟಮರ್ಸ್ಗೂ ಬೇರೆ ಬೇರೆ ಟವಲ್ಸ್ನ ಪ್ರೊವೈಡ್ ಮಾಡ್ತಾರೆ. ತುಂಬ ಹೈಜೀನ್ ಮೇಂಟೈನ್ ಮಾಡ್ತಾರೆ ಈ ಒಂದು ಸಲೂನಲ್ಲಿ ಅಂತಲೇ ಹೇಳ್ಬೋದು. ಇವಾಗ ಒಂದು 2 ಮಿನಿಟ್ಸ್ ಈ ರೀತಿಯಾಗಿ ಬಿಡ್ತಾರೆ ಸ್ವಲ್ಪ ಡ್ರೈ ಆಗಲಿಕ್ಕೆ. ಇವಾಗ ನನ್ನ ಕೂದಲು ಸ್ವಲ್ಪ ಡ್ರೈ ಆಗಿದೆ, ಸೊ ಅದಕ್ಕೆ ಟವಲ್ನ ರಿಮೂವ್ ಮಾಡ್ತಿದ್ದಾರೆ. ರಿಮೂವ್ ಮಾಡಿ ಹಾಗೆ ಒರೆಸ್ತಾ ಇದ್ದಾರೆ. ತುದಿನಲ್ಲಿ ಇನ್ನೊಂದು ಸ್ವಲ್ಪ ಒದ್ದೆ ಇರುತ್ತಲ್ಲ, ಸೊ ಅದನ್ನು ವೈಪ್ ಮಾಡಿದ್ರು ಹಾಗೇ ಟವಲ್ನಲ್ಲಿ. ಎಸ್ ಫ್ರೆಂಡ್ಸ್, ಇವಾಗ ನಾನು ಏರ್ ಕಟ್ಟಿಗೆ ರೆಡಿ ಆಗಿದ್ದೀನಿ. ಸೊ ಇಲ್ಲಿ ನನ್ನ ಡ್ರೆಸ್ ಮೇಲೆ ಒಂದು ಶೀಟ್ ಕೂಡ ಹಾಕಿದ್ದಾರೆ. ಸೊ ಯಾವುದೇ ರೀತಿ ಕೂದಲು ಕಟ್ ಮಾಡಿದಾಗ ಹೇರ್ನ ಕಟ್ ಮಾಡಿದಾಗ ಯಾವುದೂ ಕೂದಲು ಬೀಳಬಾರ್ದು ಅಂತ ಇವಾಗೆಲ್ಲ ಸೆಟಪ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಆ್ಯಕ್ಚುಲಿ ಫೆದರ್ ಕಟ್ ಹೇಳಿದ್ದೀನಿ. ಸೊ ಫೆದರ್ ಕಟ್ನ ಮಾಡೋದಕ್ಕೆ ಅವರು ರೆಡಿಯಾಗಿದ್ದಾರೆ.
ಇನಿಷಿಯಲಿನೇ ಕೇಳ್ಕೊಂಬಿಡ್ತಾರೆ ಅವರು ಎಷ್ಟು ಲೆಂದಿ ಇರಬೇಕಾ ಅಥವಾ ಶಾರ್ಟ್ ಇರಬೇಕಾ ಹೇರು ಅಂತ. ಬೇಸ್ಡ್ ಆನ್ ದಟ್ ಅವರು ನಮ್ಮ ಕೂದಲನ್ನ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಈ ಸತಿ ಗೋವಾಗೆ ಹೋಗೋದ್ರಿಂದ ತುಂಬ ಸೆಕೆ ಇರುತ್ತಲ್ಲ, ಸಮ್ಮರ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅಲ್ಲಿನ ಒಂದು ಟೆಂಪ್ರೇಚರ್ಗೆ, ಬಿಸಿಲಿಗೆ ನಾನು ಸ್ವಲ್ಪ ಶಾರ್ಟ್ ಹೇರ್ ಹೇಳಿದ್ದೀನಿ. ಸೊ ಅದಕ್ಕೆ ತಕ್ಕ ಹಾಗೆ ಅವರು ಹೇರ್ನ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಹೇರ್ ಕಟಿಂಗ್ ಮುಗ್ದಿದೆ. ಇವಾಗ ನೋಡ್ಕೊಳ್ತಾ ಇದ್ದಾರೆ ಕರೆಕ್ಟಾಗಿ ಅದು ಶೇಪ್ ಬಂದಿದೆಯಾ, ಇನ್ನು ನಾನೇನು ಫೆದರ್ ಕಟ್ ಕೇಳಿದ್ನಲ್ಲ, ಸೊ ಅದು ಕರೆಕ್ಟಾಗಿ ಕಟ್ಟಾಗಿದೆಯಾ ಅಂತ ನೋಡ್ಕೊತಾ ಇದ್ದಾರೆ. ಕರೆಕ್ಟಾಗಿ ಸೆಟ್ ಆಗುತ್ತಾ ಏನು ಅಂತ, ಇನ್ನೇನಾದರೂ ಕಟ್ ಮಾಡಬೇಕಾ ಏನು ಅಂತ ಎಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಇವಾಗ ತೋರಿಸ್ತಾರೆ ಅವರು ಹಾಗೆ ಹಿಡಿದು. ನಾವು ಸಿಂಗಲ್ ಕ್ಲಿಪ್ ಹಾಕಿದಾಗ, ಬ್ಯಾಕ್ ಕ್ಲಿಪ್ ಹಾಕಿದಾಗ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಇದು ಸೆಟ್ಟಿಂಗ್ ಆಗೋದಕ್ಕೂ ಮುಂಚೆ ನಮಗೆ ತೋರಿಸ್ತಾ ಇರೋದು ಈ ರೀತಿ ಕಾಣಿಸುತ್ತೆ ಅಂತ. ಇವಾಗ ಅದನ್ನೇ ಸೆಟ್ಟಿಂಗ್ ಮಾಡೋದಕ್ಕೂ ಮುಂಚೆ ಯಾವ ರೀತಿ ಕಾಣಿಸುತ್ತೆ, ಜನರಲಾಗಿ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನಮಗಿಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನು ಸೆಟ್ಟಿಂಗ್ ಆಗಿಲ್ಲ, ಸೆಟ್ಟಿಂಗ್ ಆಗೋದಕ್ಕೆ ಮುಂಚೆ ನಮಗೆ ಇದನ್ನು ತೋರಿಸ್ತಾ ಇರೋದು ಯಾವ ರೀತಿ ಕೂರುತ್ತೆ ಅಂತ, ಫ್ರಂಟ್ ಲುಕ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕೈಯಲ್ಲೇ ಸೆಟ್ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಕೂರಿಸ್ತಾ ಇದ್ದಾರೆ ಕೈಯಲ್ಲೇ ಕೂದಲನ್ನ ಅಂತ. ಆ್ಯಕ್ಚುಲಿ ಇವಾಗ ಸೆಟ್ ಮಾಡ್ತಾ ಇದ್ದಾರೆ ನನ್ನ ಕೂದಲನ್ನ, ಸೆಟ್ಟರ್ನ ಯೂಸ್ ಮಾಡಿಕೊಂಡು ಸೆಟ್ ಮಾಡ್ತಾ ಇದ್ದಾರೆ. ನೀವೇ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ. ಇವಾಗ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ ಫುಲ್ಲು ಪಿಂಕ್ ಕಲರು ಮತ್ತು ಬ್ಲೂ ಕಲರ್ ಕ್ಲಿಪ್ಸ್ನೆಲ್ಲ ಹಾಕಿದ್ದಾರೆ, ಡಿವೈಡ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ಯಾವ ರೀತಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಆ ರೀತಿ ಕೂದಲನ್ನ ಸೆಟ್ ಮಾಡ್ತಾ ಹೋಗ್ತಾರೆ. ಇವಾಗ ಅದು ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದಾರಲ್ಲ ಕೂದಲನ್ನ ಒಂದಿಷ್ಟು ಅಂತ, ಅದನ್ನು ಸೆಟ್ ಮಾಡಿ ಇವಾಗ ಎಷ್ಟು ಚೆನ್ನಾಗಿ ಅದನ್ನು ಡ್ರಾಪ್ ಮಾಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ, ಎಷ್ಟು ಚೆನ್ನಾಗಿ ಸೆಟ್ಟಿಂಗ್ ಮಾಡಿದ್ದಾರೆ ಅನ್ನೋದನ್ನು. ಸೆಟ್ ಮಾಡಾದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಒನ್ ತೊಗೊತಾ ಇದ್ದಾರೆ. ನೆಕ್ಸ್ಟ್ ಒನ್ ಕೂಡ ಅದೇ ರೀತಿಯಾಗಿ ಸೆಟ್ ಮಾಡಿ ಮತ್ತೆ ಅದೇ ಥರ ಕೂರಿಸ್ತಾರೆ. ಎಸ್ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ ಇವಾಗ ಆಲ್ರೆಡಿ ನನಗೆ ಲೆಫ್ಟ್ ಸೈಡು 2 ಇದನ್ನು ಪಾರ್ಟ್ ಡಿವೈಡ್ ಮಾಡ್ಕೊಂಡಿದ್ರಲ್ಲ ಅದನ್ನು ಸೆಟ್ ಮಾಡಿ ಕೂರಿಸಿದ್ದಾರೆ. ಈವನ್ ರೈಟ್ ಸೈಡ್ ಕೂಡ ನೀವೆಲ್ಲಿ ನೋಡ್ತಿರ್ಬೋದು, ಅಬ್ಸರ್ವ್ ಮಾಡ್ತಿರ್ಬೋದು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಸೆಟ್ ಮಾಡಿ ಕೂರಿಸಿದ್ದಾರೆ. ಇನ್ನು ಮಿಕ್ಕಿದ್ದ ಪಾರ್ಟ್ಸ್ ಏನು ಡಿವೈಡ್ ಮಾಡ್ಕೊಂಡಿದ್ದಾರಲ್ಲ ನನ್ನ ಕೂದಲನ್ನ, ಅದನ್ನು ಕೂಡ ಸೆಟ್ ಮಾಡ್ತಿದ್ದಾರೆ. ಕಂಪ್ಲೀಟಾಗಿ ಫುಲ್ ಸೆಟ್ಟಿಂಗ್ ಆಗುತ್ತಲ್ಲ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳೋದು ಮರ್ತಿದ್ದೆ, ಈ ಒಂದು ಫೆದರ್ ಕಟ್ ಮಾಡಿಸ್ಬೇಕಾದ್ರೆ ನಮಗೆ ಯಾವ ಥರ ಸೆಟ್ಟಿಂಗ್ ಮಾಡ್ತಾರಂತ ಅಂದರೆ 2 ಥರ ಸೆಟ್ಟಿಂಗ್ ಮಾಡ್ತಾರಂತೆ. ಹಿಂದೆ ಇರೋ ಕೂದಲನ್ನ ಲೈಕ್ ಇನ್ವರ್ಟ್ ಅಂದರೆ ಒಳಗೆ ಕೂರಿಸೋ ಥರ ಏನೋ ಮಾಡ್ತಾರಂತೆ. ಇದನ್ನು ಫ್ರಂಟ್ ಹೇರ್ಸ್ನ ನೀವು ನೋಡ್ತಿರ್ಬೋದು ಇಲ್ಲಿ, ಇದನ್ನು ಔಟ್ವರ್ಡ್ ಈ ಥರ ಇರೋದನ್ನು ಸೆಟ್ ಮಾಡಿರೋದನ್ನ ಔಟ್ವರ್ಡ್ ಅಂತಾರಂತೆ. ಸೊ ಈ ರೀತಿಯಾಗಿ 2 ಥರ ಕೂರಿಸ್ಬೋದು, 2 ಥರ ಸೆಟ್ ಮಾಡ್ಬೋದು ಅಂತ ನನಗೆ ಅವ್ರು ತಿಳಿಸ್ಕೊಟ್ಟಿದ್ದು. ಎಸ್ ಫ್ರೆಂಡ್ಸ್, ಇವಾಗಷ್ಟೇ ಕಂಪ್ಲೀಟಾಗಿ ಹೇರ್ ಸೆಟ್ಟಿಂಗ್ ಕಂಪ್ಲೀಟ್ ಆಗಿದೆ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕೈಯಲ್ಲೇ ಸೆಟ್ ಮಾಡ್ತಾ ಇದ್ದಾರೆ ಅಂತ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಇದು ನಾನೇನೋ ಅನ್ನೋ ಅಷ್ಟು ಫೀಲ್ ಆಗ್ತಿದೆ. ಅಷ್ಟು ಮೇಕ್ ಓವರ್ ಅಂತಲೇ ಹೇಳ್ಬೋದು, ಹೇರ್ ಮೇಕ್ ಓವರ್ ಇರ್ಬೋದು. ಅಷ್ಟು ಚೆನ್ನಾಗಿ ಅಷ್ಟು ನೀಟಾಗಿ ಕಂಪ್ಲೀಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾಯಿದೆ. ಒಂಥರ ತುಂಬಾ ಹೇಳೋಕ್ಕಾಗ್ತಿಲ್ಲ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಅನಿಸ್ತಿದೆ ನನಗಂತೂ. ಸೊ ನೀವು ಕೂಡ ಯಾವ ರೀತಿ ಮಾಡಿದ್ದಾರೆ ಅದನ್ನು ನೀವು ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಫಸ್ಟಿಂದ ನೋಡಿ ವಿಡಿಯೋನ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದನ್ನು ಕೂರಿಸೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ, ಇಷ್ಟೊಂದೆಲ್ಲ ಸೆಟಪ್ ಮಾಡೋದಕ್ಕೆ ಎಷ್ಟೆಲ್ಲ ಟೈಮ್ಸ್ ಹಿಡಿಯುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಕಂಪ್ಲೀಟ್ ವಿಡಿಯೋ ನೋಡಿದಾಗ ಮಾತ್ರ ನಿಮಗೆ ಇಷ್ಟೆಲ್ಲ ಗೊತ್ತಾಗೋದು. ಆ್ಯಂಡ್ ಇದಕ್ಕೆ ರೇಟ್ಸ್ ಕೂಡ ಅಷ್ಟೇ ಇದಾಗಿದೆ. ಇಲ್ಲಿ ಎಷ್ಟು ಚೆನ್ನಾಗಿ ಅವರು ಮಾಡಿದಾರಲ್ಲ, ಸೊ ಅಷ್ಟೇ ಚೆನ್ನಾಗಿ ರೇಟ್ಸ್ ಕೂಡ ಇದೆ. ಸೊ
ನನಗೆ ಸರ್ವಿಸ್ ಚಾರ್ಜ್ ಕೂಡ ಅವರು ಅಷ್ಟೇ ಇದಾಗಿ ಚಾರ್ಜ್ ಮಾಡಿದ್ದಾರೆ. ಬಟ್ ಸ್ಟಿಲ್ ವರ್ತ್ ಅಂತಲೇ ಹೇಳ್ಬೋದು. ಅದೇ ಥರ ಸೆಟ್ಟಿಂಗ್ಸ್ ಕೂಡ ನನಗೆ ಕೊಟ್ಟರು, ಸರ್ವಿಸ್ ಕೂಡ ಅದೇ ರೀತಿಯಾಗಿ ಕೊಟ್ಟಿದ್ದಾರೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಈ ಸೆಟ್ಟಿಂಗ್ಸ್ ನಮಗೆ ಒಂದು 2-3 ಥರ ಸೆಟ್ಟಿಂಗ್ಸ್ನ ಮಾಡಿ ತೋರಿಸಿದ್ರು. ಯಾವ್ಯಾವ ಥರ ಅಂತ ಅಂದರೆ ಇಲ್ಲಿ ನೀವು ನೋಡ್ತಿರ್ಬೋದು, ಅವರು ಕೈಯಲ್ಲೇ ತೋರಿಸಿದ್ದಾರೆ ನಮ್ಗೆ ಯಾವ ಥರ ನಾವು ಸ್ಟೈಲ್ ಮಾಡ್ಬೋದು, ಯಾವ ರೀತಿ ಕೂರಿಸ್ಕೊಳ್ಬೋದು, ಸೆಟ್ ಮಾಡ್ಕೊಳ್ಬೋದು ಅನ್ನೋದನ್ನು. ಅಷ್ಟು ಚೆನ್ನಾಗಿ ನನಗದು ತುಂಬಾ ಇಷ್ಟ ಆಯಿತು ಇದು. ಇವಾಗ ನೀವು ನೋಡ್ತಿರ್ಬೋದು ನನಗೆ ಬ್ಯಾಕ್ ಲುಕ್ ಯಾವ ರೀತಿ ಇದೆ ಅಂದರೆ, ಇವಾಗ ಸಿಂಗಲ್ ಇದು ಕ್ಲಿಪ್ ಹಾಕಿದಾಗ ಯಾವ ರೀತಿ ಕಾಣಿಸ್ಬೋದು ಅನ್ನೋದನ್ನು ನಮಗೆ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಆ ಸೆಟ್ಟಿಂಗ್ ಎಷ್ಟು ನೀಟಾಗಿ ಕೂರ್ತಿದೆಯಲ್ವ, ಅದೇ ಒಂದು ಗ್ರೇಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ನನ್ನ ಕೂದಲು ಅಂದರೆ ತುಂಬಾ ಇಷ್ಟ ಆಗ್ತದೆ. ಮುಂಚೆನೇ ನನ್ನ ಕೂದಲು ಅಂದರೆ ತುಂಬಾ ಇಷ್ಟ, ಬಟ್ ಇವಾಗಂತೂ ಇನ್ನೂ ಚೆನ್ನಾಗಿ ಅನಿಸ್ತಿದೆ. ಸೊ ಇನ್ನೂ ತುಂಬ ಇಷ್ಟ ಆಗ್ತಿದೆ ನನಗೆ ನನ್ನ ಕೂದಲು ನೋಡ್ತಾ ಇದ್ದರೆ. ಸೊ ನನ್ನದೇ ದೃಷ್ಟಿ ಆಗೋ ಥರ ಇದೆ. ಆ್ಯಂಡ್ ಇವಾಗ ನೀವು ನೋಡ್ಬೋದು ಫ್ರಂಟ್ ಲುಕ್ ಯಾವ ರೀತಿ ಇದೆ ಅಂತ. ಅದೇ ಥರನೇ ಫ್ರಂಟ್ಗೂ ಕೂಡ ಕೂರಿಸಿ ನಮಗೆ ತೋರಿಸ್ತಾ ಇದ್ದಾರೆ ಯಾವ ರೀತಿ ಕಾಣಿಸ್ತಿದೆ ಅನ್ನೋದನ್ನು. ಆ್ಯಂಡ್ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ, ಕೈಯಲ್ಲೇ ನೀಟಾಗಿ ಎಷ್ಟು ಚೆನ್ನಾಗಿ ಸೆಟ್ ಮಾಡಿಬಿಟ್ಟು ಯಾವ ರೀತಿ ಸ್ಟೈಲ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಆ್ಯಂಡ್ ಫೈನಲಿ ನನ್ನ ಹೇರ್ ಕಟಿಂಗ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಸರ್ವಿಸ್ ತೊಗೊಳ್ತೀನಿ ನೋಡೋಣ ಬನ್ನಿ. ಆ್ಯಂಡ್ ನೆಕ್ಸ್ಟ್ ಸರ್ವಿಸ್ ಬಂದು ನನಗೆ ಫುಲ್ ಲೆಗ್ ವ್ಯಾಕ್ಸಿಂಗ್ ಆಗಬೇಕಾಗಿತ್ತು. ನಾನು ಕೇಳಿದ್ದು ಹನಿ ಅಥವಾ ಚಾಕ್ಲೇಟ್ ವ್ಯಾಕ್ಸಿಂಗ್ ಮಾಡಿ ಅಂತ, ಬಟ್ ಅವರು ವೈಟ್ ಕ್ರೀಮ್ ಯಾವುದೋ ವ್ಯಾಕ್ಸ್ ಇದೆ ಅದನ್ನು ಟ್ರೈ ಮಾಡಿ ಅಂತ ಹೇಳಿದ್ರು. ಇದರಲ್ಲಿ ಬಂದು 2 ವೀಕ್ಸ್ ಮಿನಿಮಮ್ 2 ವೀಕ್ಸ್ ಹೇರ್ ಗ್ರೋತ್ ಬರಲ್ಲ. ಆ್ಯಂಡ್ ಸ್ಲೋ ಆಗಿ ಹೇರ್ ಗ್ರೋತ್ ಆಗುತ್ತೆ ಈ ಒಂದು ಕ್ರೀಮ್ ಯೂಸ್ ಮಾಡಿ ವ್ಯಾಕ್ಸ್ ಮಾಡೋದ್ರಿಂದ ಅಂತ ಅಂದರು. ನೀವು ನೋಡ್ತಿರ್ಬೋದು ಅದು ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ. ಸೊ ಈ ರೀತಿಯಾಗಿ ಮಿಷಿನಲ್ಲೇ ಅದು ಕ್ರೀಮ್ ಇರುತ್ತೆ, ಅದರಿಂದನೇ ಅಪ್ಲೈ ಮಾಡ್ತಾರೆ ನಮಗೆ. ಅದರಲ್ಲೇ ಬಿಸಿ ಎಲ್ಲ ಆಗಿರುತ್ತೆ, ಅದು ಹಾಟ್ ಆಗಿರುತ್ತೆ. ಸೊ ಅಪ್ಲೈ ಮಾಡ್ತಾರೆ ಆ್ಯಂಡ್ ಸ್ಟ್ರಿಪ್ಸಿಂದ ನಮಗೆ ವ್ಯಾಕ್ಸ್ ಮಾಡ್ತಾರೆ. ವ್ಯಾಕ್ಸಿಂಗ್ ಆಗಿದ ತಕ್ಷಣ ಯೂಶಲಿ ಮಾಯ್ಶ್ಚರೈಸರ್ ಹಾಕ್ತಾರೆ, ಲಿಕ್ವಿಡ್ ಮಾಯ್ಶ್ಚರೈಸರು. ಸೊ ಸ್ಪ್ರೇ ಮಾಡಿ ಇವಾಗ ಅಪ್ಲೈ ಮಾಡ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು ವ್ಯಾಕ್ಸಿಂಗ್ ಮಾಡಿದ ತಕ್ಷಣ ಕೆಲವ್ರಿಗೆ ಇಮಿಡಿಯೇಟಾಗಿ ಇಚ್ಚಿನೆಸ್ ಆಗ್ಬೋದು, ರೆಡಿಶ್ನೆಸ್ ಆಗ್ಬೋದು, ಅಥವಾ ಕೆಲವ್ರಿಗೆ ಬಬಲ್ಸ್ ಬರೋ ಥರ ಆಗ್ಬೋದು, ಗುಳ್ಳೆ ಬರೋ ಥರ ಆಗ್ಬೋದು. ಸೊ ಇದನ್ನೆಲ್ಲ ಬರದೇ ಇರಲಿ ಅಂತ ಅವಾಯ್ಡ್ ಮಾಡೋದಕ್ಕೋಸ್ಕರ ಸ್ಪ್ರೇನ ಯೂಸ್ ಮಾಡ್ತಾರೆ, ಲಿಕ್ವಿಡ್ ಮಾಯ್ಶ್ಚರೈಸ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ನಾನು ಸರ್ವಿಸ್ ಕೇಳಿದ್ದು ಹ್ಯಾಂಡ್ಸ್ಗೂ ಕೂಡ ಅಂದರೆ ಕೈಗೂ ಕೂಡ ವ್ಯಾಕ್ಸಿಂಗ್ ಮಾಡಬೇಕು ಅಂತ. ಸೊ ಫುಲ್ ಕೈ ವ್ಯಾಕ್ಸಿಂಗ್ ಮಾಡ್ತಿದ್ದಾರೆ, ನೀವು ನೋಡ್ತಿರ್ಬೋದು. ಎಸ್ ಫ್ರೆಂಡ್ಸ್, ಫೈನಲಿ ಲೆಗ್ ಮತ್ತು ಹ್ಯಾಂಡ್ಸ್ ವ್ಯಾಕ್ಸಿಂಗ್ ಕೂಡ ಆಯಿತು, ಜೊತೆಗೆ ಹೇರ್ ಕಟ್ ಕೂಡ ಮುಗಿದಿದೆ. ಇವಾಗ ನಾನು ಏನು ಇಲ್ಲಿ ನಿಂತಿದ್ದೀನಲ್ಲ, ಇದು ಬರೀ ಈ ರೂಮ್ ಯೂಸ್ ಮಾಡಿರೋದು ಬರೀ ಅವರು ವ್ಯಾಕ್ಸಿಂಗ್ ಮಾಡೋದಕ್ಕೆ ಮಾತ್ರ ಇಲ್ಲಿ. ಆ್ಯಂಡ್ ಜೊತೆಗೆ ಫೇಶಿಯಲ್ ಏನಾದರೂ ಮಾಡಿದ್ರೆ ಅದನ್ನು ಕೂಡ ಇಲ್ಲೇ ಮಾಡೋದು ಇದೇ ರೂಮಲ್ಲಿ. ಇದೇ ಥರ ಅವ್ರ ಹತ್ರ 2 ರೂಮ್ ಇದೆ, 2 ಅಥವಾ 3 ಇದೆ ಅಂತ ಅನಿಸುತ್ತೆ. ಒಂದು ಮೆನ್ಸ್ದು, ಇನ್ನೂ 2 ವಿಮೆನ್ಸ್ಗೆ ಅಂತ ಇದು ಮಾಡಿದ್ದಾರೆ. ಸೊ ಇದೇ ಥರನೇ ಇದೆ, ಸೇಮ್ ಇನ್ನೊಂದು ರೂಮ್ ಕೂಡ ನೀವು ನೋಡ್ತಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಇವಾಗ ವ್ಯಾಕ್ಸಿಂಗ್ ರೂಮಿಂದ ಆಚೆ ಬಂದ ತಕ್ಷಣ ನಮಗೆ ವಿಮೆನ್ಸಿಗೆ ಇಲ್ಲಿ ಸಪ್ರೇಟ್ ರೂಮ್ಸ್ ಇದೆ. ಸೊ ಇಲ್ಲಿ ನಮಗೆ ವಿಮೆನ್ಸ್ಗೆ ಥ್ರೆಡ್ಡಿಂಗ್ ಇರ್ಬೋದು ಅಥವಾ ನೇಲ್ ಎಕ್ಸ್ಟೆನ್ಷನ್ ಇರ್ಬೋದು, ಆ ಥರ ಬೇರೆ ಬೇರೆ ಆ್ಯಕ್ಟಿವಿಟೀಸ್ನ ಇಲ್ಲಿ ನಮಗೆ ಮಾಡ್ತಾರೆ. ಔಟ್ಸೈಡ್ ಹೋದರೆ ಅಲ್ಲಿ ಮೆನ್ಸ್ ಕಮ್ ಏನು ಲೇಡೀಸ್ಗೆ ಇಬ್ರಿಗೂ ಮಾಡ್ತಾರೆ ಅಲ್ಲಿ. ಬಟ್ ಇದು ಯೂನಿಸೆಕ್ಸ್ ಸಲೂನ್ ಆಗಿರೋದ್ರಿಂದ ಲೇಡೀಸ್ಗೆ ಏನಾದರೂ ಸಪ್ರೇಟಾಗಿ ಮ್ಯಾನಿಕ್ಯೂರ್ ಪೆಡಿಕ್ಯೂರ್ ಆಗಿರ್ಬೋದು. ಸೊ ಇದನ್ನೆಲ್ಲ ಮಾಡೋದಕ್ಕೆ ಈ ಸೆಕ್ಷನಲ್ಲಿ ಮಾಡ್ತಾರೆ. ಫೇಶಿಯಲ್ ಎಲ್ಲ ನಾನು ಆವಾಗಲೇ ಹೇಳಿದಾಗಲೇ ರೂಮ್ಸಲ್ಲಿ ಮಾಡ್ತಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಅಂದರೆ, ನಾನು ಕಂಪ್ಲೀಟ್ ಸಲೂನ್ ಟೂರ್ನ ಮಾಡೋಕ್ಕಾಗಲಿಲ್ಲ. ಫುಲ್ ಇಂಟೀರಿಯರ್ ಯಾವ ರೀತಿ ಇದೆ ಏನೋ ಎತ್ತ ಅಂತೆಲ್ಲ ತೋರಿಸ್ತೀನಿ ಅಂತ ಹೇಳಿದೆ, ಬಟ್ ಈ ಸತಿ ನಾನು ತೋರಿಸೋದಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಕಂಪ್ಲೀಟ್ ಸಲೂನ್ ಟೂರ್ನ ಮಾಡೋದಕ್ಕೆ. ಇಂಟೀರಿಯರ್ ಯಾವ ರೀತಿ ಇದೆ, ಇಲ್ಲಿ ಯಾವ ರೀತಿ ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ ಅದನ್ನೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಇವಾಗ ನಾನು ಗೋವಾಗೆ ಹೋಗೋದಕ್ಕೂ ಮುಂಚೆ ಯಾವ ರೀತಿ ನನ್ನ ಸೆಲ್ಫ್ ಕೇರ್ನ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಾನು ಕಂಪ್ಲೀಟಾಗಿ ತೋರಿಸಿದ್ದೀನಿ. ನನ್ನ ಹೇರ್ ಕಟ್ ಆಗಿರ್ಬೋದು ಯಾವ ರೀತಿ ಮಾಡಿದ್ದಾರೆ, ಸೊ ಇಲ್ಲಿನ ಸರ್ವಿಸ್ ಯಾವ ರೀತಿ ಇದೆ ಅನ್ನೋದನ್ನೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ. ವ್ಯಾಕ್ಸಿಂಗ್ ಕೂಡ ಮಾಡಿಸ್ಕೊಂಡಿರೋದು ಅದನ್ನು ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ಒಂದು ಸೆಲ್ಫ್ ಕೇರ್ ವಿಡಿಯೋ ಗೋವಾಗೆ ಹೋಗೋದಕ್ಕೂ ಮುಂಚೆ ಯಾವ ರೀತಿ ನಾನು ಸೆಲ್ಫ್ ಕೇರ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋನ. ಹಾಗೆ ಈ ಒಂದು ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ, ಶೇರ್ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್
ನೀವು ನನ್ನನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಅಪ್ ಮಾಡ್ಬೋದು ಅಂತ ಹೇಳ್ತಾ, ಆ್ಯಂಡ್ ಅದರ ಜೊತೆಗೆ ನೀವು ಯಾರಾದರೂ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನನ್ನ ವೀಡಿಯೋಗಳನ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಆ್ಯಂಟಲ್ ದೆನ್ ಬೈ, ಟೇಕ್ ಕೇರ್.